ವೇದಿಕೆ ಮೇಲೆ ನಮ್ಮ ಪಕ್ಷದ ಹಲವಾರು ಮುಖಂಡರಿದ್ದಾರೆ, ನನ್ನ ಶಾಸಕ ಮಿತ್ರರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು 10-15 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ನಾನು ಪ್ರಥಮವಾಗಿ ಈ 93 ವರ್ಷದಲ್ಲಿ ಬಿಜಾಪುರಕ್ಕೆ ಸನ್ಮಾನ್ಯ ದೇವೇಗೌಡರು ಬಂದು ಹಳೆಯ ಹಲವಾರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ, ನೀರಾವರಿ ಯೋಜನೆಗಳಿಗೋಸ್ಕರವಾಗಿ ಯಾವ ಶ್ರಮವನ್ನು ಪಟ್ಟಿದ್ರು ಅಂತಕ್ಕಂಥದ್ದನ್ನ ಇವತ್ತೇನು ಹೇಳಲಿಕ್ಕೆ ಬಂದಿದ್ದಾರೆ. ಬಹಳ ಜನ ಹಿರಿಯರಿದ್ದೀರಿ. ಇವತ್ತಿನ ನಮ್ಮ ಯುವಕರಿಗೆ ಅವರ ನೀರಾವರಿ ವಿಷಯದಲ್ಲಿ ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಬಾರಿ 1983-84 ಇಸ್ವಿನಲ್ಲಿ ಕೃಷ್ಣಾ ನೀರಾವರಿ ಯೋಜನೆಯನ್ನು ಅನುಷ್ಠಾನಕ್ಕೆ ಕೊಡಿಸ್ತಕ್ಕಂಥದ್ದಕ್ಕೆ ವೇಗವನ್ನು ಕೊಡಲಿಕ್ಕೆ 200 ಕೋಟಿ ಹಣವನ್ನು ಕೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳಿಗೆ. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿ ಹಣವನ್ನು ನಾವು ಮರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂತ ಒಂದು ಪ್ರಕರಣ ವಿಜಯಪುರದ ಜನತೆಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಂದಿರಾ ಗಾಂಧಿ ಅವರನ್ನ ಇಲ್ಲಿಗೆ ಆಹ್ವಾನ ಕೊಟ್ಟು ವಿಜಯಪುರದಲ್ಲಿ ಚಿನ್ನದಲ್ಲಿ ಅವ್ರನ್ನ ತೂಗಿಸ್ತಾರೆ, ತುಲಾಭಾರ ಮಾಡ್ತಾರೆ ಇಂದಿರಾ ಗಾಂಧಿ ಅವರಿಗೆ. ಒಂದು ನಯಾ ಪೈಸವನ್ನ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಯಾವುದೇ ಸರ್ಕಾರಗಳು 50 ವರ್ಷದಲ್ಲಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡಲಿಲ್ಲ. ನಿಮ್ಮಗಳ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶಗಳೇನು ದೊರಕಿತು. ಅವತ್ತು ಅವರು ಕೈಗೊಂಡಂಥ ಒಂದು ತೀರ್ಮಾನದ ಹಿನ್ನೆಲೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳು ಬಂದಂಥದನ್ನ ಉತ್ತರ ಕರ್ನಾಟಕದ ಜನತೆ ಮರೀತಕ್ಕಂಥದ್ದಲ್ಲ ಅನ್ನೋದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ, ನಮ್ಮ ತಾಯಂದರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲ್ಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಅದಷ್ಟೇ ಅಲ್ಲ, ಈಗಾಗಲೇ 7,65,000 ಕೋಟಿ ಸಾಲ ಏನು ಮಾಡಿದ್ದಾರೆ. ಮುಂದಿನ 6ನೇ ತಾರೀಕು ಮತ್ತೆ 17ನೇ ಬಜೆಟ್ನ ಏನು ಮಂಡನೆ ಮಾಡ್ತಾರೆ, ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಮತ್ತೆ ಸಾಲವನ್ನ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಈ 8.5 ಲಕ್ಷ 9 ಲಕ್ಷ ಕೋಟಿ ಸಾಲ ಏನು ಮಾಡಿದ್ದಾರೆ ಈಗ ಸರ್ಕಾರ ಮಾಡ್ತಾರೆ. ಈ ಸಾಲ ತೀರಿಸೋರು ಯಾರು? ಪುಣ್ಯಾತ್ಮರು ನೀವೇ ಈ ಸಾಲ ತೀರಿಸಬೇಕು, ಯಾವ ಸರ್ಕಾರಗಳು ತೀರ್ಸಕ್ಕಾಗಲ್ಲ. ನಿಮ್ಮ ಜೋಬಿಗೆ ಕೈ ಹಾಕಿ
ನಿಮ್ಮ ಹಣವನ್ನು ದರೋಡೆ ಮಾಡ್ತಕ್ಕಂಥದ್ದು ಈ ಸರ್ಕಾರಗಳು. ದಯವಿಟ್ಟು ತಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಈ ಒಂದು ಜಿಲ್ಲೆಯಲ್ಲಿ ಬಂದಿದ್ದೇನೆ, ನಗರದಲ್ಲಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದೇನಿದೆ, ಹಲವಾರು ಬಾರಿ ಬಂದಿದ್ದೇನೆ. ಗುತ್ತಿ ಬಸವಣ್ಣ ಯೋಜನೆಗೆ ಸರ್ಕಾರಗಳು ಗಮನ ಕೊಡ್ತಿಲ್ಲ ಅಂತ ಹೇಳಿ 48 ದಿನಗಳ ಕಾಲ ರೈತರು ಒಂದು ಪ್ರತಿಭಟನೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ 2006-7 ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ದರು, ಕಳಿಸಿದ್ರು, ನೀವು ಧರಣಿಯನ್ನ ನಿಲ್ಲಿಸಲಿಲ್ಲ. ನಾನೇ ಬಂದು ರೈತರಿಗೆ ಮನವೊಲಿಸಿ ಅವತ್ತು ಧರಣಿ ನಿಲ್ಲಿಸಿ ಆ ಒಂದು ಯೋಜನೆಗಳಿಗೆ ಯಾವ ಒಂದು ತೀರ್ಮಾನಗಳನ್ನು ಕೊಟ್ಟೆ, ಅದು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನಾನು ಜಂಬಕ್ಕೆ ಅದನ್ನು ಹೇಳ್ಕೊಳ್ಳಲ್ಲ. ಇಲ್ಲೆಲ್ಲ ನಮ್ಮ ಪಂಚಪ್ಪನವ್ರು ಕೂತಿರ್ಬೇಕೇನೋ, ಅಲ್ಲಿ ಕೂತಿದ್ದಾರೆ. 2006-7 ನಾನು ಮುಖ್ಯಮಂತ್ರಿ ಇದ್ದಾಗ 2018 ಅಕ್ರಮ ಮಾಡಿದ 50 ರೂಪಾಯಿ ಬಾಂಡ್ ತಗೊಂಡು ಇವತ್ತಿನ ಸರ್ಕಾರ 20-22 ಸಾವಿರ ತುಂಬನಾಕತ್ತಾರೆ. ಅವತ್ತು ಇಲ್ಲಿ ಬಂಡಪ್ಪನವರಿದ್ದಾರೆ. ನಾನು ಬಿದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ರೈತರು ಬೆಳೆದಂತ ಕಬ್ಬು ಮಾರಾಟ ಮಾಡೋಕ್ಕಾಗಿರಲಿಲ್ಲ, ಕಾರ್ಖಾನೆ ಮಾಲೀಕರು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಬಿದರ್ನ ಒಂದು ರೈತರ ಹೊಲಕ್ಕೆ ಹೋದಾಗ ಒಣಗಿ ನಿಂತಿತ್ತು ಕಬ್ಬು. ಅಲ್ಲೇ ತೀರ್ಮಾನ ತೆಗೆದುಕೊಂಡೆ, ಈ ಬಾರಿ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿ. ಆಗಿನ ಹಣಕಾಸು ಸಚಿವರು ಎಲ್ಲಿದೆ ದುಡ್ಡು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ರು. 2006-7 ಸಹ ಸುಮಾರು 2,500 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದೆ. ಬೆಳೆದಂತ ರೈತರು ಕಬ್ಬನ್ನೇನೋ ಕಟಾವು ಮಾಡಿ ಮಾರಾಟ ಮಾಡಲಿಕ್ಕಾಗಲಿಲ್ಲ. ಸುಮಾರು 248 ಕೋಟಿ ಹೆಕ್ಟರ್ಗೆ 25,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತಕ್ಕಂಥ ನಿರ್ಧಾರ ನಾನು ಮಾಡಿದಂಥದ್ದೇನಿದೆ. ಯಾರು ರೈತರ ಪರವಾಗಿದ್ದಾರೆ ತಾವು ತೀರ್ಮಾನಕ್ಕೆ ಬನ್ನಿ. ನಂತರ ಬಿಜಾಪುರ ಜಿಲ್ಲೆಗೆ ಆ 248 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ, ಸುಮಾರು 36-38 ಕೋಟಿ ವಿಜಯಪುರದ ರೈತರು ಕೊಡಬೇಕಾಗಿತ್ತು, ಕೊಡ್ಲಿಲ್ಲ ಅಂತೇಳಿ DC ಕಚೇರಿ ಮುಂದೆ ನೀವೆಲ್ಲ ಧರಣಿ ಮಾಡ್ತಾ ಇದ್ರಿ. ಅವತ್ತು ನಾನು ಧರಣಿಯ ಮಾಡ್ತಾ ಇದ್ದಂತ ನಿಮ್ಮಗಳ ಮುಂದೆ ಬಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಹೋರಾಟ ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ಸುಮಾರು 27 ಸಕ್ಕರೆ ಕಾರ್ಖಾನೆಗಳು ನಡೀತಾ ಇದ್ರೆ ಅದಕ್ಕೆ ಮೂಲ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತರ್ತೀನಿ. ನೀವೇನವರನ್ನ 16 ಸ್ಥಾನವನ್ನು ಗೆಲ್ಲಿಸಿ ದೆಹಲಿ ಕಳಿಸಿದ್ರಿ ಲೋಕಸಭೆಗೆ. ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಬ್ಬನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದೀರಿ. ಇವತ್ತು ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕಾದ್ರೆ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು. ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 1.5 ಲಕ್ಷ ಕುಟುಂಬದ ಪುರುಷರಿಗೆ ಮಹಿಳೆಯರಿಗೆ ಶಿಕ್ಷಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದನ್ನು ಅವರೇನು ಜ್ಞಾಪಕ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ ಯಾವೊಂದು ಕಾಲೇಜುಗಳು, ಹೈಸ್ಕೂಲ್ಗಳು, ಜೂನಿಯರ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವು. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ.